ಶಾಲೆಯಲ್ಲಿ ಮಾಂಸಾಹಾರ ತಯಾರಿಸಿದ್ರೆ ಪ್ರಾಚಾರ್ಯರ ತಲೆದಂಡ ವದಂತಿ ಶಿವಮೊಗ್ಗ ಜಿಲ್ಲೆಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕೇಳಿಬಂದಿದೆ. ಶಾಲೆಯಲ್ಲಿ ಮಾಂಸಾಹಾರವನ್ನು ತಯಾರಿಸಿದ್ರೆ ಪ್ರಾಚಾರ್ಯರ ತಲೆದಂಡವಾಗಲಿದೆ. ಶಿವಮೊಗ್ಗ ಜಿಲ್ಲೆಯ ಮುರಾರ್ಜಿ ಶಾಲೆಯಲ್ಲಿ ಹೀಗಾಗಿದೆ. ಮಾಂಸಾಹಾರವನ್ನು ನಿಷೇಧ ಮಾಡಲಾಗಿದೆ. ಒಂದೇ ಒಂದು ಗಾಳಿ ಮಾತಿನಿಂದ ವಸತಿ ಶಾಲೆಯಲ್ಲಿ ಮಾಂಸಾಹಾರ ಇಲ್ಲ. ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಚಿಕನ್ ಬದಲಿಗೆ ಮೊಟ್ಟೆ ಮಾತ್ರ ನೀಡಲಾಗ್ತಾ ಇದೆ. ಮಕ್ಕಳು ಶಾಲಾ ಆವರಣದ ಹೊರಗೆ ಹೊಲಗದ್ದೆಗಳಲ್ಲಿ ಬಾಡೂಟ ತಿನ್ನುವ ಸ್ಥಿತಿ ಎದುರಾಗಿದೆ. ಶಾಲೆ ಜಾಗದಲ್ಲಿ ಗಡಿಕಲ್ಲು ಇರೋ ಕಾರಣ ಮಾಂಸಾಹಾರ ಬಳಸುವಂತಿಲ್ಲ ಅಂತ ಹೇಳಲಾಗಿತ್ತು. ಕಳೆದ 5-6 ವರ್ಷಗಳಿಂದ ಈ ಮಾಂಸಾಹಾರ ನಿಷೇಧ ಪದ್ಧತಿ ನಡೀತಾ ಇದೆ. ಶಾಲೆ ನಡೀತಾ ಇದೆ. ಅಲ್ಲಿ ನಡೀತಾ ಇರೋದ್ರಿಂದ ನಡುವೆ ಅಷ್ಟು ದಿವಸ ವಸತಿ ಶಾಲೆಯಲ್ಲಿ ಚಿಕನ್ನು ಅದು ಮಾಡಿಕೊಟ್ಟಿರೋ ಒಂದು ಸ್ವಲ್ಪ ದಿವಸ ನಿಲ್ಲಿಸಿದ್ದಾರೆ. ಈಗ ಯಾಕೆ ನಿಲ್ಲಿಸಿದ್ದಾರೆ ಅಂದರೆ ಯಾರೋ ಹಿತಾಸಕ್ತಿಗಳಲ್ಲಿ ಆ ಊರಿನ ಹಿತಾಸಕ್ತಿಗಳು ಇಲ್ಲಿ ನಾನ್ ವೆಜ್ ಮಾಡಿದರೆ ನಮ್ಮ ಶಾಲೆಗೆ ಊರಿಗೆ ಒಳ್ಳೆಯದಾಗೋದಿಲ್ಲ ಅಂತಂದು ಮೂಢನಂಬಿಕೆಯನ್ನು ಜನಗಳ ಮನಸ್ಸಲ್ಲಿ ತುಂಬಿ ಅಲ್ಲಿ ನಿಲ್ಲಿಸಿದ್ದಾರೆ. ಅದರಿಂದ ಇವರು ಮಕ್ಕಳ ಹಕ್ಕುಗಳನ್ನೆಲ್ಲ ಕಸ್ಕೊಳ್ತಾರೆ, ತಿನ್ನುವ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಇವರು ಹಂಚಿನ ಸಿದ್ದಾಪುರ ಶಾಲೆಯಲ್ಲಿ ಮೊರಾರ್ಜಿ ಶಾಲೆ ಇರೋದ್ರಿಂದ ಅಲ್ಲಿ SC ಅಂತಂದು ಸರ್ಕಾರ ಕನ್ಸಿಡರ್ ಮಾಡಿ ಆದೇಶವನ್ನು ಮಾಡಿ ಅಲ್ಲಿ SC ST ಮಕ್ಕಳಿಗೆ ಓದೋ ವಿಚಾರದಲ್ಲಿ ಹಾಸ್ಟೆಲನ್ನು ಮಾಡಿರೋದು. ಕೆಲವರೆಲ್ಲ ನಾನ್ ವೆಜ್ ಮಾಡಬಾರ್ದು ಹಂಗೆ ಅಂತಂದೇಳಿ ಮಕ್ಕಳಿಗೆಲ್ಲ ಹೊರಗೆ ಮಳೆ ಬಂದಾಗ ಬೇರೆ ಫ್ರೆಂಡ್ಸ್ ಬಂದಾಗ ಹೊರಗೆಲ್ಲ ಊಟ ಮಾಡಿಸ್ತಿದ್ದಾರಂತೆ. ಅದು ತಪ್ಪು ಅಂತ ನಾನು ಹೇಳ್ತಿದ್ದೀನಿ. ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಿದ್ದಿಲ್ಲ. ತಾವೆಲ್ಲನ ಈ ರೀತಿ ಎಲ್ಲನ ಮಾಡಿದೆ ಎಲ್ಲನ ನಮ್ಮ ಗಮನಕ್ಕೆ ಮತ್ತೊಂದು ಸರ್ತಿ ಬಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ಬೇಕಾಗತ್ತೆ, ಆಫೀಸಲ್ಲಿ ಪ್ರತಿಭಟನೆ ಕೂರಬೇಕಾಗುತ್ತೆ. ಸಂಬಂಧಪಟ್ಟಂಥ ಮೇಲಿನ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡ್ತೀವಿ, ಸರ್ಕಾರಕ್ಕೂ ಕಂಪ್ಲೇಂಟ್ ಮಾಡ್ತೀವಿ ಅಂತ ಎಚ್ಚರ ನಿಮಗೆ ತಿಳಿಸ್ತಾ ಇದ್ದೀನಿ. ಹಂಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.